Hello everyone, welcome back to my channel Learn English with Sujata T. Dear aspirant, last class ಅಲ್ಲಿ ನಾವು ಕೆಸೆಟ್ ಪೇಪರ್ 1ದ ಕಮ್ಯುನಿಕೇಷನ್ ಪೇಪರ್ ಯೂನಿಟ್ 4 ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅನ್ನು ನೋಡ್ತಾ ಹೋಗಿದ್ವಿ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ನಾವು ವೇರಿಯಸ್ ಟೈಪ್ಸನ್ನು ನೋಡ್ತಾ ಹೋಗಿದ್ವಿ ಅಲ್ವಾ. ಸ್ಕೋಪದ ಆಧಾರದ ಮೇಲೆ ಒಂದಷ್ಟು ಟೈಪ್ಸ್ ಇದೆ. ನೆಕ್ಸ್ಟು ಡೈರೆಕ್ಷನ್ನದ ಬೇಸ್ಡ್ ಮೇಲೆ ಒಂದಷ್ಟು ಟೈಪ್ಸ್ ಇದೆ. ನೆಕ್ಸ್ಟು ನಂಬರ್ದ ಬೇಸ್ಡ್ ಮೇಲೆ ಒಂದಷ್ಟು ಟೈಪ್ಸ್ ಇದೆ. ನೆಕ್ಸ್ಟು ಸ್ಟೈಲ್ ಫಾರ್ಮೇಟದ ಮೇಲೆ ಒಂದಷ್ಟು ಟೈಪ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನದ ಈ ಸ್ಕೋಪದ ಆಧಾರದ ಮೇಲೆ ಇರ್ತಕ್ಕಂತಹ ಪ್ರಕಾರಗಳು, ನೆಕ್ಸ್ಟು ಡೈರೆಕ್ಷನ್ ಬೇಸ್ಡನ್ನು ಟೈಪ್ಸ್ ಆಫ್ ಕಮ್ಯುನಿಕೇಷನನ್ನು ನೋಡ್ತಾ ಹೋಗೋಣ. ಸೊ ಡೈರೆಕ್ಷನ್ ಬೇಸ್ಡ್ ಕಮ್ಯುನಿಕೇಷನ್ ಟೈಪ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ 4, ಓಕೆನಾ. ಅಪ್ವರ್ಡ್ ಕಮ್ಯುನಿಕೇಷನ್, ಡೌನ್ವರ್ಡ್ ಕಮ್ಯುನಿಕೇಷನ್, ಆರಿಜೆಂಟಲ್ ಕಮ್ಯುನಿಕೇಷನ್ ಆ್ಯಂಡ್ ಡಯಾಗೋನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು, ಅಂದರೆ ಮೇಲ್ಮುಖ ಸಂವಹನ, ಕೆಳಮುಖ ಸಂವಹನ, ಸಮತಲ ಸಂವಹನ ಮತ್ತು ವಕ್ರಾಕಾರ ಆಗಿರ್ತಕ್ಕಂತಹ ಸಂವಹನವನ್ನು ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಯರ್ ಆಸ್ಪಿರೆಂಟ್, ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ, ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್ ಆ್ಯಂಡ್ ವಾಚ್ ಎವ್ರಿ ಕ್ಲಾಸಸ್, ಓಕೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಬಂದಾಗ ನಾವು ಫಸ್ಟು ಸ್ಕೋಪದ ಆಧಾರದ ಮೇಲೆ ಇರ್ತಕ್ಕಂಥ ಕಮ್ಯುನಿಕೇಷನ್ ಟೈಪ್ಸನ್ನು ಡಿಸ್ಕಸ್ ಮಾಡೋಣ. ಫಸ್ಟು ಅದರಲ್ಲಿ ನಾವು ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಅನ್ನು ನೋಡ್ತಾ ಹೋಗ್ತೀವಿ. ಇಂಟರ್ನಲ್ ಕಮ್ಯುನಿಕೇಷನ್ ಅಂತರ್ಗತ ಸಂವಹನ ಅಥವಾ ಆಂತರಿಕ ಸಂವಹನ ಅಂತ ಕರಿತೀವಿ. ಆಂತರಿಕ ಸಂವಹನ ಅದು ಹೆಸರಲ್ಲಿ ಹೇಳ್ತಾ ಇರೋ ಹಾಗೆ ಮನುಷ್ಯನ ಮನಸ್ಸಿನ ಒಳಗಡೆ, ಅಂದರೆ ಆ ಅಂತರಂಗದಲ್ಲಿ ಅಥವಾ ಮನಸ್ಸಿನಲ್ಲಿ ನಡೀತಕ್ಕಂತಹ ಒಂದು ಸಂವಹನಕ್ಕೆ ನಾವು ಅಂತರ್ಗತ ಅಥವಾ ಆಂತರಿಕ ಸಂವಹನ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟು ಇದರ ವ್ಯಾಪ್ತಿ ತುಂಬಾ ಕಡಿಮೆ. ಯಾಕೆ ಅಂದರೆ ನಮ್ಮ ಮನಸ್ಸಿನ ಅಲ್ಲಿ ನಡೀತಕ್ಕಂಥ ಆ ಸಂವಹನಕ್ಕೆ ಯಾವುದೇ ತರಹದ ಬೆಲೆ ಇಲ್ಲ, ಅಥವಾ ನಾವು ಯಾವ ಥರ ಯೋಚನೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅದು ನಮ್ಮ ವಿಚಾರ ನಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಇದರ ವ್ಯಾಪ್ತಿ ಹಾಗಾಗಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂತರ್ಗತ ಸಂವಹನಕ್ಕೆ ಉದಾಹರಣೆ ಹೇಳೋದಾದರೆ ಪ್ರಾರ್ಥನೆ, ಯೋಗ, ಧ್ಯಾನ ಅಲ್ವಾ. ಈ ಥರ ನಾವು ಈ ಪ್ರಾರ್ಥನೆ ಮಾಡ್ತಾ ಇರುವಾಗ ನನ್ನ ಮನಸ್ಸಿನಲ್ಲೇ ನಾನು ಮಾಡ್ತಾ ಇರ್ತೀನಿ. ಸೊ ಅದು ಅಂತರ್ಗತವಾಗಿರ್ತಕ್ಕಂತಹ ಒಂದು ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಅಲ್ವಾ. ಎಸ್. ನೆಕ್ಸ್ಟು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ನೋಡ್ತಾ ಹೋಗೋಣ. ಈ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಮನುಷ್ಯನ ಹೊರಗಿನ ಜಗತ್ತಿನ ಜೊತೆಗೆ, ಅಂದರೆ ಮನುಷ್ಯ ಈ ಹೊರಗಿನ ಜಗತ್ತಿನ ಜೊತೆ ಮಾಡ್ತಕ್ಕಂತಹ ಸಂವಹನಕ್ಕೆ ಬಾಹ್ಯ ಸಂವಹನ ಅಂತ ಕರಿತೀವಿ. ಇದರ ವ್ಯಾಪ್ತಿ ತುಂಬಾ ಹೆಚ್ಚು. ಯಾಕೆಂದರೆ ನಾವು ಈಗ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಪಬ್ಲಿಕ್, ಅಂದರೆ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಕ್ಕಂಥ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡ್ತಕ್ಕಂತಹ ಪಾಠ ಇರ್ಬೋದು. ಇದು ಬಾಹ್ಯ ಸಂವಹನಕ್ಕೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟು ಇದರ ವ್ಯಾಪ್ತಿ ಹೆಚ್ಚು ಅಂತ ಹೇಳಿದ್ರೆ ಇಲ್ಲಿ. ಸೊ ಯಾಕೆ ಅಂದರೆ ನಾವು ಸೊಸೈಟಿ ಜೊತೆಗೆ ನಮ್ಮ ಫೀಲಿಂಗ್ಸ್ನ, ಥಾಟ್ಸ್ಗಳನ್ನ ಏನು ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಅದು ಬಾಹ್ಯವಾಗಿ ನಡೀತಕ್ಕಂತಹ ಒಂದು ಸಂವಹನವಾಗಿರುತ್ತೆ. ಸೊ ಇದರ ವ್ಯಾಪ್ತಿ ಹಾಗಾಗಿ ಹೆಚ್ಚಾಗಿರುತ್ತೆ. ಉದಾಹರಣೆ ಹೇಳೋದಾದರೆ ಬೇರೆಯವರ ಜೊತೆ ಮಾತನಾಡುವಂತಹ ಕ್ರಿಯೆ, ನಾನೇ ಕ್ಲಾಸ್ ಮೂಲಕ ನಿಮ್ಮ ಜೊತೆ ಮಾತನಾಡ್ತಕ್ಕಂತಹ ಈ ಪ್ರಕ್ರಿಯೆ, ನನ್ನಲ್ಲಿರ್ತಕ್ಕಂತಹ ಥಾಟ್ಸ್ಗಳನ್ನು, ನನ್ನಲ್ಲಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸನ್ನು ನಾನು ಏನು ಮಾಡ್ತೀನಿ, ನಿಮ್ಮ ಜೊತೆ ಏನು ಮಾಡ್ತಾಯಿದ್ದೀನಿ, ಶೇರ್ ಮಾಡ್ತಾಯಿದ್ದೀನಿ ಅಲ್ವಾ. ಸೊ ಆ್ಯಸ್ ಎ ಟೀಚರ್ ಆಗಿ ನನ್ನ ಮಕ್ಕಳಿಗೆ ಅಥವಾ ನನ್ನ ಸ್ಟೂಡೆಂಟ್ಗೆ ನನ್ನಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಏನು ಮಾಡೋದು, ಶೇರ್ ಮಾಡ್ತಾ ಹೋಗೋದು, ಆ ಥರ ಪ್ರಕ್ರಿಯೆ. ನೆಕ್ಸ್ಟು ವಿದ್ಯಾರ್ಥಿಗಳ ನಡುವೆ ನಡೀತಕ್ಕಂತಹ ಕಮ್ಯುನಿಕೇಷನ್ ಪ್ರೋಸೆಸ್ ಏನಿದೆ ಅಲ್ವಾ, ಅವೆಲ್ಲ ಏನಕ್ಕೆ ಅಂದರೆ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಗೆ ಉದಾಹರಣೆಯಾಗಿವೆ ಅಲ್ವಾ. ದಿಸ್ ಈಸ್ ಸ್ಕೋಪದ ಆಧಾರದ ಮೇಲೆ ಇರ್ತಕ್ಕಂತಹ 2 ಟೈಪ್ಸ್, ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡೈರೆಕ್ಷನ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಲ್ವಾ. ಈ ದಿಕ್ಕುಗಳ ಆಧಾರದ ಮೇಲೆ ನಾವು ಒಂದಷ್ಟು ಟೈಪ್ಸ್ ಆಫ್ ಕಮ್ಯುನಿಕೇಷನನ್ನು ನೋಡ್ತಾ ಹೋಗ್ತೀವಿ. ದಿಕ್ಕುಗಳ ಆಧಾರದ ಮೇಲೆ ಫಸ್ಟು ಡೌನ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಕೆಳಮುಖ ಸಂವಹನ. ನೆಕ್ಸ್ಟು ಅಪ್ವರ್ಡ್ ಕಮ್ಯುನಿಕೇಷನ್ ಮೇಲ್ಮುಖ ಸಂವಹನ. ನೆಕ್ಸ್ಟು ಆರಿಜೆಂಟಲ್ ಕಮ್ಯುನಿಕೇಷನ್ ಸಮತಲ ಸಂವಹನ. ನೆಕ್ಸ್ಟು ವಕ್ರಾಕಾರವಾದ ಸಂವಹನ ಅಂದರೆ ಡಯಾಗೋನಲ್ ಕಮ್ಯುನಿಕೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಕೆಸೆಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಓಕೆನಾ. ಕೆಸೆಟ್ಗೆ ಅಂತ ಬಂದರೆ ಈ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ಡೈರೆಕ್ಷನ್ ಬೇಸ್ಡ್ ಆಗಿ ತುಂಬ ಸಲ ಕೇಳಿದ್ದಾರೆ ಅಲ್ವಾ. ಓಕೆ, ಒಂದೊಂದಾಗಿ ನಾವು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಕೆಳಮುಖ ಸಂವಹನ, ಓಕೆ, ಡೈರೆಕ್ಷನ್ ಬೇಸ್ಡ್ ಆನ್ ಇದರಲ್ಲಿ ಫಸ್ಟ್ ಏನಂದರೆ ಡೌನ್ವರ್ಡ್ ಕಮ್ಯುನಿಕೇಷನ್. ಓಕೆ, ಈ ಡೌನ್ವರ್ಡ್ ಕಮ್ಯುನಿಕೇಷನಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿ
ಅಲ್ವಾ? ಈ ಕೆಳಮುಖ ಸಂವಹನ ಅಂದ್ರೇ ಗೊತ್ತಾಗ್ತಾ ಇದೆ ನಮಗೆ, ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯು ತನ್ನ ಕೆಳಗಿನ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಜೊತೆಗೆ ನಡೆಸ್ತಕ್ಕಂತಹ ಸಂವಹನ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಕೆಳಮುಖ ಸಂವಹನ ಅಂತ ಕರಿತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್, ಹೆಡ್ ಮಾಸ್ಟರು ಏನು ಮಾಡ್ತಾನೆ, ಈ ಸಹ ಶಿಕ್ಷಕನ ಜೊತೆ ಏನು ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಈ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಈ ಸ್ಕೂಲ್ ಅಥವಾ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಥವಾ ಈ ಎಜುಕೇಷನ್ ಸೆಕ್ಟರಲ್ಲಿ ಏನಾದರೂ ಒಂದು ನಡೆಸ್ತಾ ಇರಬೇಕಾದ್ರೆ ಹೆಡ್ ಮಾಸ್ಟರು ಸಹ ಶಿಕ್ಷಕನ ಜೊತೆ ಏನು ಮಾಡ್ತಾನೆ, ಕಮ್ಯುನಿಕೇಟ್ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಅವರ ಪ್ರಾಬ್ಲಮ್ಸನ್ನು ಹೆಡ್ ಮಾಸ್ಟರಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನ ಏನು ಮಾಡ್ತಾರೆ, ಅವರವರ ಥಾಟ್ಸ್ಗಳನ್ನ ಅಥವಾ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾರೆ. ನೆಕ್ಸ್ಟು ಸಹ ಶಿಕ್ಷಕರಾಗಿ ಈ ಸಹ ಶಿಕ್ಷಕರು ತಮ್ಮಲ್ಲಿರ್ತಕ್ಕಂತಹ ವಿಚಾರಗಳನ್ನ ವಿದ್ಯಾರ್ಥಿಗಳ ಜೊತೆ ಅಲ್ವಾ, ತಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ ವಿದ್ಯಾರ್ಥಿಗಳ ಜೊತೆ ಏನು ಮಾಡ್ತಾರೆ, ಶೇರ್ ಮಾಡ್ತಾ ಹೋಗೋದಕ್ಕೆ ಇದೇನಾಗ್ತದೆ, ಡೌನ್ವರ್ಡ್ ಕಮ್ಯುನಿಕೇಷನ್. ಅಂದರೆ ಇಲ್ಲಿ ಹೆಡ್ ಮಾಸ್ಟರ್ ಅನ್ನೋದು ಎಂಥ ಪೋಸ್ಟ್ ಇದೆ, ಹೈ ಪೋಸ್ಟ್ ಅಲ್ವಾ. ಸಹ ಶಿಕ್ಷಕರು ಹಂಗೆ ಡೌನ್ ಆಗ್ತಾ ಇದೆ ನೋಡಿ ಅಲ್ವಾ. ಸೊ ಇದರ ಇಂಟೆನ್ಷನ್ ಏನಪ್ಪ ಅಂದರೆ, ಕೆಳಮುಖ ಸಂವಹನ ಕ್ರಿಯೆಯಲ್ಲಿ ಮಾಹಿತಿ ಸೋರಿಕೆ ಆಗ್ತಾ ಬರುತ್ತೆ ಅಲ್ವಾ. ಮೇಲೆ ಇರ್ತಕ್ಕಂತಹ ಮಾಹಿತಿ ಕೆಳಮುಖ ಆಗ್ತಾ ಏನಾಗುತ್ತೆ, ಮಾಹಿತಿ ಏನಾಗುತ್ತೆ, ಸೋರುವಿಕೆ ನಡೀತದೆ. ಸೊ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ಕಮ್ಯುನಿಕೇಷನ್ನಲ್ಲಿ ನಾವು ಮಾಹಿತಿ ಸೋರಿಕೆಯನ್ನು ಕಾಣಲಾಗುತ್ತದೆ ಅಂದರೆ ದಟ್ ಈಸ್ ಅ ಡೌನ್ವರ್ಡ್ ಕಮ್ಯುನಿಕೇಷನ್. ಮೇಲಿನ ಅಧಿಕಾರಿಗಳಿಂದ ಕೆಳಗಿನ ಸ್ಥಳದಲ್ಲಿರ್ತಕ್ಕಂಥ ವ್ಯಕ್ತಿಗಳವರೆಗೆ ಮಾಹಿತಿ ಬರುವಂತಹ ಒಂದು ಪ್ರೋಸೆಸ್ ಇದೆ ಅಲ್ವಾ. ಆ ಪ್ರೋಸೆಸ್ಸು ಕಡಿಮೆ ಆಗ್ತಾ ಬರ್ತೈತಿ. ಸೊ ಅಂತಹ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಲ್ವಾ. ಅರ್ಥ ಆಗ್ತಾಯಿದೆ ಅಂತ ತಿಳಿತೀನಿ ನಾನು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಅಪ್ವರ್ಡ್ ಕಮ್ಯುನಿಕೇಷನ್ ಅಲ್ವಾ. ಸೇಮ್ ಡೌನ್ವರ್ಡ್ ಕಮ್ಯುನಿಕೇಷನ್ ಹೇಗಿತ್ತು, ಅಪ್ವರ್ಡ್ ಕಮ್ಯುನಿಕೇಷನ್ ಅದಕ್ಕೆ ಆಪೋಸಿಟ್ ಇರುತ್ತೆ ಯಾವಾಗಲೂ. ಸೊ ಅಪ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಸ್ತರದಲ್ಲಿರ್ತಕ್ಕಂತಹ ವ್ಯಕ್ತಿ ಈ ಕೆಳಗಿನ ಸ್ತರದಲ್ಲಿರ್ತಕ್ಕಂತಹ ವ್ಯಕ್ತಿ ತನ್ನ ಮೇಲೆ ಇರುವಂತಹ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯೊಡನೆ ನಡೆಸ್ತಕ್ಕಂತಹ ಸಂವಹನ ಕ್ರಿಯೆಗೆ ನಾವು ಮೇಲ್ಮುಖ ಸಂವಹನ ಅಥವಾ ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದನ್ನು ನಾವು ಎಕ್ಸಾಮಲ್ಲಿ ಕೇಳಿದರೆ ಯಾವ ಕಮ್ಯುನಿಕೇಷನ್ಗೆ ನಾವು ಓಪನ್ ಡೋರ್ ಪಾಲಿಸಿ ಅಂತ ಕರಿತೀವಿ ಅಂತ ಕೇಳಿದ್ದಾರೆ ಕ್ವಶನಲ್ಲಿ ಅಲ್ವಾ. ಸೊ ಯಾವ ಕಮ್ಯುನಿಕೇಷನ್ ಟೈಪ್ಸ್ಗೆ ನಾವು ಓಪನ್ ಡೋರ್ ಪಾಲಿಸಿ ಅಂತ ಕರಿತೀವಿ ಅಂದರೆ ದಟ್ ಈಸ್ ಅಪ್ವರ್ಡ್ ಕಮ್ಯುನಿಕೇಷನ್. ಯಾಕೆ ಅಂದರೆ ಇದು ಮುಕ್ತ ದ್ವಾರ ಯೋಜನೆ ಅಂತ ಹೇಳ್ಬಿಟ್ಟು, ಅಂದರೆ ಫಾರ್ ಎಕ್ಸಾಂಪಲ್ಲು ಈ ಪಿಯೋನ್ ಇರ್ತಾನೆ, ಪಿಯೋನು ತನ್ನ ಗಾರ್ಡನ್ ಅಥವಾ ತನ್ನ ಸಂಸ್ಥೆಯಲ್ಲಿ ಏನೆಲ್ಲ ಹೊರಗಡೆ ಪ್ರಾಬ್ಲಮ್ಸ್ ಇದೆಯೋ ಆ ತರಹದ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡ್ತಾನೆ, ಪ್ರಿನ್ಸಿಪಲ್ ಜೊತೆ ಹಂಚ್ಕೊಳ್ತಾನೆ ಅಲ್ವಾ. ಆ ಪ್ರಿನ್ಸಿಪಲ್ಲು ಆ್ಯಸ್ ಎ ಪಿಯೋನ್ಗೆ ಇರ್ತಕ್ಕಂತಹ ಸಮಸ್ಯೆ ಇರ್ಬೋದು ಅಥವಾ ಪಿಯೋನ್ ಎದುರಿಸ್ತಕ್ಕಂತಹ ಒಂದಷ್ಟು ನಮ್ಮ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಮುಕ್ತ ಮನಸ್ಸಿನಿಂದ ಆಲಿಸ್ತಾನೆ ಯಾರು, ಪ್ರಿನ್ಸಿಪಲ್. ಸೊ ಅದಕ್ಕೆ ಇದನ್ನು ಮುಕ್ತ ಮನಸ್ಸಿನಿಂದ ಆಲಿಸ್ಲಿಕ್ಕೆ ಅಥವಾ ಅದನ್ನ ಸ್ವೀಕಾರ ಮಾಡೋದಕ್ಕೆ ನಾವು ಓಪನ್ ಡೋರ್ ಪಾಲಿಸಿ ಅಥವಾ ಮುಕ್ತ ದ್ವಾರ ಯೋಜನೆ ಅಂತ ಈ ಅಪ್ವರ್ಡ್ ಕಮ್ಯುನಿಕೇಷನನ್ನು ಕರಿತಾ ಹೋಗ್ತೀವಿ. ನೆಕ್ಸ್ಟು ಇದು ಅಪ್ವರ್ಡ್ ಕಮ್ಯುನಿಕೇಷನಲ್ಲಿ ಕ್ವಶನ್ ಏನಾಗಿದೆ ಅಂದರೆ, ಕರ್ಲ್ಸನ್ ಎಂಬುವರು ಅಪ್ವರ್ಡ್ ಕಮ್ಯುನಿಕೇಷನನ್ನು ಏನಂತ ಕರೆದಿದ್ದಾರೆ ಅಥವಾ MBWAದ ಫುಲ್ ಫಾರ್ಮ್ ಏನು ಅಲ್ವಾ. MBWAದ ಕಾನ್ಸೆಪ್ಟನ್ನು ಕೊಟ್ಟವ್ರು ಯಾರು ಅಂದರೆ ದಟ್ ಈಸ್ ಅ ಕಾರ್ಲ್ಸನ್ ಅಲ್ವಾ. ಸೊ ಈ ಕಾರ್ಲ್ಸನ್ ಎಂಬುವನು ಅಪ್ವರ್ಡ್ ಕಮ್ಯುನಿಕೇಷನ್ಗೆ MBWA ಎಂಬ ಇನ್ನೊಂದು ಪರ್ಯಾಯ ಶಬ್ದವನ್ನು ಬಳಸ್ತಿದ್ದಾನೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು MBWA ಅನ್ನೋ ಒಂದು ಪರ್ಯಾಯ ಪದವನ್ನು ಹುಡುಕಿದ್ದಾನೆ. ಸೊ ವಾಟ್ ಈಸ್ ಅ MBWA ಅಂದರೆ ಮ್ಯಾನೇಜ್ಮೆಂಟ್ ಬೈ ವಂಡರಿಂಗ್ ಅರೌಂಡ್ ಅಂತ ಹೇಳಿದ್ದು ಅಲ್ವಾ. ಮ್ಯಾನೇಜ್ಮೆಂಟ್ ಬೈ ವಂಡರಿಂಗ್ ಅರೌಂಡ್ ಅಂದರೆ ಒಂದು ಘಟಕದ ಸುತ್ತಲೂ ತಿರುಗಾಡಿ ಮಾಡಿರ್ತಕ್ಕಂಥ ವ್ಯವಸ್ಥಾಪನೆ ಎಂದರ್ಥ ಅಲ್ವಾ. ಒಂದು ಘಟಕದ ಸುತ್ತಲೂ ತಿರುಗಾಡಿ ಮಾಡಿರ್ತಕ್ಕಂಥ ವ್ಯವಸ್ಥಾಪನೆಗೆ ನಾವು MBWA ಅಥವಾ ಮ್ಯಾನೇಜ್ಮೆಂಟ್ ಬೈ ವಂಡರಿಂಗ್ ಅರೌಂಡ್ ಅಂತ ಕರೆದಿದ್ದಾರೆ ಯಾರು, ಕಾರ್ಲ್ಸನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಥರ್ಡ್ ಟೈಪ್ಗೆ ಹೋಗೋಣ, ಸಮತಲ ಸಂವಹನ ಅಥವಾ ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂತೇಳಿ. ಹಾರಿಜಾಂಟಲ್ ಕಮ್ಯುನಿಕೇಷನ್. ಸೊ ಈ ಹಾರಿಜಾಂಟಲ್ ಕಮ್ಯುನಿಕೇಷನ್ ಒಂದೇ ಸಮಾನ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂವಹನ ಕ್ರಿಯೆಗೆ ನಾವು ಸಮತಲ ಅಥವಾ ಸಮಾಂತರ ಸಂವಹನ ಅಂತ ಕರಿತೀವಿ. ನೋಡಿ ಲಾಸ್ಟ್ ಸ್ಲೈಡಲ್ಲಿ ನಾವು ಅಪ್ವರ್ಡ್ ಕಮ್ಯುನಿಕೇಷನ್, ಡೌನ್ವರ್ಡ್ ಕಮ್ಯುನಿಕೇಷನ್. ಅಪ್ವರ್ಡ್ ಅಂದರೆ ಪಿಯೋನಿಂದ ಪ್ರಿನ್ಸಿಪಾಲ್ ಅಥವಾ ಹೆಡ್ ಮಾಸ್ಟರ್ಗೆ ಹೋಗೋದು ಅಲ್ವಾ. ಡೌನ್ವರ್ಡ್ ಅಂದರೆ ಹೆಡ್ ಮಾಸ್ಟರಿಂದ ಪಿಯೋನ್ ಅಥವಾ ಸಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥದ್ದು. ಇಷ್ಟಾದರೆ ನೆಕ್ಸ್ಟ್ ಇದು ಸಮತಲ ಅಥವಾ ಹಾರಿಜಾಂಟಲ್ ಕಮ್ಯುನಿಕೇಷನ್. ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂದ್ರೇ ಸಮಾಂತರ, ಹೆಡ್ ಮಾಸ್ಟರ್ ಟು ಹೆಡ್ ಮಾಸ್ಟರ್ ಅಲ್ವಾ, ಟೀಚರ್ ಟು ಟೀಚರ್.
ಸ್ಟೂಡೆಂಟ್ ಟು ಸ್ಟೂಡೆಂಟ್ ಇವರ ಮಧ್ಯೆ ನಡೀತಕ್ಕಂತಹ ಈ ಕಮ್ಯುನಿಕೇಷನ್ಗೆ ನಾವು ಆರಿಜಾಂಟಲ್ ಅಥವಾ ಸಮತಲ ಅಂದ್ರೆ ನನ್ನ ಸಮನಾಗಿರ್ತಕ್ಕಂತಹ ಪೋಸ್ಟ್ನವರ ಜೊತೆ ನಾನು ಮಾಡ್ತಕ್ಕಂಥ ಡಿಸ್ಕಷನ್ ಅಲ್ವಾ. ನೆಕ್ಸ್ಟ್ ಸಮತಲ ಸಂವಹನಕ್ಕೆ ನಾವು ಲ್ಯಾಟರಲ್ ಕಮ್ಯುನಿಕೇಷನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಕಮ್ಯುನಿಕೇಷನ್ಗೆ ನಾವು ಲ್ಯಾಟರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಂದರೆ ದಟ್ ಈಸ್ ಅ ಸಮತಲ ಅಥವಾ ಆರಿಜಾಂಟಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಈ ಪಕ್ಕದ ಸಂವಹನ ಹಾಗೂ ಇಂಟರಾಕ್ಟಿವ್ ಕಮ್ಯುನಿಕೇಷನ್, ಪರಸ್ಪರ ಸಂವಹನ ಅಂದರೆ ಯಾವುದು ಅಂದರೆ ದಟ್ ಈಸ್ ಅ ಆರಿಜಾಂಟಲ್ ಕಮ್ಯುನಿಕೇಷನ್. ಇವೆರಡು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳ್ತಕ್ಕಂತಹ ಕ್ವಶನ್ಸೇ ಇದು. ಓಕೆನಾ. ಲ್ಯಾಟರಲ್ ಕಮ್ಯುನಿಕೇಷನ್ ಅಂತ ಯಾವುದಕ್ಕೆ ಕರಿತೀವಿ ಅಥವಾ ಇಂಟರಾಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಯಾವುದು ಅಂತ ಕೇಳ್ತಾರೆ. ಸೊ ದಟ್ ಈಸ್ ಅ ಆರಿಜಾಂಟಲ್ ಕಮ್ಯುನಿಕೇಷನ್. ಓಕೆ. ನೆಕ್ಸ್ಟ್ ಕಮ್ಯುನಿಕೇಷನ್ ನೋಡ್ತಾ ಹೋಗೋಣ. ವಕ್ರಾಕಾರವಾದ ಸಂವಹನ ಅಥವಾ ಡಯಾಗೋನಲ್ ಕಮ್ಯುನಿಕೇಷನ್. ಸೊ ಡಯಾಗೋನಲ್ ಕಮ್ಯುನಿಕೇಷನ್ ಅಂದರೆ ಎರಡು ಬೇರೆ ಬೇರೆ ಕಾರ್ಯ ಮಾಡುವಂತಹ ಕಂಪನಿಗಳಲ್ಲಿ ಅಲ್ವಾ, ಎರಡು ಬೇರೆ ಬೇರೆ ಕಾರ್ಯ ಮಾಡ್ತಕ್ಕಂತಹ ಕಂಪನಿಯ ಒಂದು ಕಂಪನಿ ಕಾರ್ಮಿಕನು, ಈಗ ಎರಡು ಕಂಪನಿ ಇದೆ, ಫಾರ್ ಎಕ್ಸಾಂಪಲ್ ಎರಡು ಕಂಪನಿ ಇದೆ, ಇದು ಒಂದು ಎ ಕಂಪನಿ, ಇದೊಂದು ಬಿ ಕಂಪನಿ. ಸೊ ಈ ಎರಡೂ ಕಂಪನಿಯಲ್ಲಿ ಒಂದು ಕಂಪನಿಯ ಕಾರ್ಮಿಕ ಅಲ್ವಾ, ಈ ಕಂಪನಿಯಲ್ಲಿರ್ತಕ್ಕಂತಹ ಕಾರ್ಮಿಕ ಇನ್ನೊಂದು ಕಂಪನಿಯ ಮ್ಯಾನೇಜರ್ ಅಲ್ವಾ, ಈ ಕಂಪನಿಯಲ್ಲಿರ್ತಕ್ಕಂತಹ ಕಾರ್ಮಿಕ ಈ ಕಂಪನಿಯಲ್ಲಿರ್ತಕ್ಕಂತಹ ಮ್ಯಾನೇಜರ್ ಜೊತೆಗೆ ಮಾತನಾಡ್ತಕ್ಕಂತಹ ಸಂವಹನಕ್ಕೆ ನಾವು ವಕ್ರಾಕಾರವಾದ ಸಂವಹನ. ನಾನು ಸಿಂಬಲಲ್ಲಿ ಹೇಳ್ತೀನಿ ನೋಡ್ರಿ. ವಕ್ರಾಕಾರವಾದ ಸಂವಹನ ಅಂದರೆ ಈ ಥರ ಇರುತ್ತೆ. ಸೊ ಇದೊಂದು ಕಂಪನಿ ಇದೊಂದು ಕಂಪನಿ, ಈ ಕಂಪನಿಯ ಮ್ಯಾನೇಜರ್ ಜೊತೆ ಈ ಕಂಪನಿಯ ಯಾರು ಮಾತಾಡ್ತಾರೆ, ಪ್ಯೂನ್ ಅಥವಾ ಕಾರ್ಮಿಕ ಮಾತಾಡ್ತಕ್ಕಂಥದ್ದು. ಸೊ ಈ ಕಂಪನಿಯ ಮ್ಯಾನೇಜರ್ ಜೊತೆ ಇನ್ನೊಂದು ಕಂಪನಿಯ ಪ್ಯೂನ್ನು ಅಥವಾ ಕಾರ್ಮಿಕ ಡಿಸ್ಕಸ್ ಮಾಡ್ತಕ್ಕಂಥ ಅಥವಾ ಮಾತನಾಡ್ತಕ್ಕಂತಹ ಕ್ರಿಯೆ ಅಥವಾ ಪ್ರೋಸೆಸ್ಗೆ ನಾವು ಏನಂತೀವಿ, ಡಯಾಗೋನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈಗ ಒಂದೇ ಸಂಸ್ಥೆಯಲ್ಲಿ ಅಲ್ವಾ ಕೆಳಸ್ತರದಲ್ಲಿ ಇರುವಂತಹ ವ್ಯಕ್ತಿ, ಇಲ್ಲೇನು ಪ್ಯೂನ್ ಇದ್ದಾನೆ ಅಥವಾ ಈ ಕಾರ್ಮಿಕ ಇದ್ದಾನಲ್ವ, ಈ ಕೆಳಸ್ತರದಲ್ಲಿರ್ತಕ್ಕಂತಹ ವ್ಯಕ್ತಿಯು ಇನ್ನೊಂದು ಸಂಸ್ಥೆಯಲ್ಲಿರುವ ಮೇಲಿನ ಸ್ತರದಲ್ಲಿರ್ತಕ್ಕಂಥ ನೋಡಿ ಇನ್ನೊಂದು ಕಂಪನಿಯ ಮೇಲಿನ ಸ್ತರದಲ್ಲಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದರೆ ಆ ಸಂವಹನಕ್ಕೆ ಡಯಾಗೋನಲ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನನ್ನ ಕಂಪನಿ ನಿನ್ನ ಕಂಪನಿ, ಎರಡು ಕಂಪನಿಗಳಿದೆ. ಆ ಕಂಪನಿಯಲ್ಲಿ ನಾನು ಎಸ್ ಎ ಕಾರ್ಮಿಕನಾಗಿ ನನ್ನ ಕಂಪನಿಯಲ್ಲಿ ಇರ್ತಕ್ಕಂತಹ ಸವಲತ್ತು ಬಗ್ಗೆ ಅಥವಾ ನನ್ನ ಕಂಪನಿಯಲ್ಲಿ ಆಗ್ತಕ್ಕಂತಹ ಈ ಪ್ರಾಬ್ಲಮ್ ಅಥವಾ ಪೇಮೆಂಟ್ ಇಶ್ಯೂಸ್ಗಳ ಬಗ್ಗೆ ಇನ್ನೊಂದು ಕಂಪನಿಯ ಮ್ಯಾನೇಜರ್ ಜೊತೆ ಏನು ಮಾಡೋದು, ಡಿಸ್ಕಸ್ ಮಾಡೋದು ಅಲ್ವಾ. ಸೊ ಆ ತರಹದ ಒಂದು ಕಮ್ಯುನಿಕೇಷನ್ ಪ್ರೋಸೆಸ್ಗೆ ನಾವು ಡಯಾಗೋನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈ ಸಂವಹನಕ್ಕೆ ನಾವು ಹೈರಾರ್ಕಿ ಕಮ್ಯುನಿಕೇಷನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇದು. ಯಾವ ಕಮ್ಯುನಿಕೇಷನ್ಗೆ ನಾವು ಹೈರಾರ್ಕಿ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಥವಾ ಕ್ರಾಸ್ ಸೆಕ್ಷನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಕ್ರಾಸ್ ಸೆಕ್ಷನಲ್ ಅಂತ ನಾನು ತೋರಿಸಿದಾಗೆ ನೋಡಿ, ಇದು ಕ್ರಾಸ್ ಸೆಕ್ಷನಲ್ ಕಮ್ಯುನಿಕೇಷನ್. ಇಲ್ಲಿ ಇರ್ತಕ್ಕಂಥ ಎ ಮತ್ತು ಬಿ ಎರಡು ಕಂಪನಿಗಳಿದೆ ಅಲ್ವಾ. ಸೊ ಈ ಎರಡು ಕಂಪನಿಯ ಮ್ಯಾನೇಜರು, ಎ ಕಂಪನಿಯ ಮ್ಯಾನೇಜರು ಈ ಬಿ ಕಂಪನಿಯ ಕಾರ್ಮಿಕನ ಜೊತೆ ಅಥವಾ ಬಿ ಕಂಪನಿಯ ಮ್ಯಾನೇಜರು ಈ ಎ ಕಂಪನಿಯ ಪಿಯೋನ್ ಜೊತೆ ಅಥವಾ ಕಾರ್ಮಿಕನ ಜೊತೆ ಮಾಡ್ತಕ್ಕಂತಹ ಡಿಸ್ಕಷನ್ ಅಥವಾ ಸಂವಹನಕ್ಕೆ ನಾವು ಏನಂತ ಕರಿತೀವಿ, ಕ್ರಾಸ್ ಸೆಕ್ಷನಲ್ ಕಮ್ಯುನಿಕೇಷನ್ ಅಥವಾ ಹೈರಾರ್ಕಿಕಲ್ ಕಮ್ಯುನಿಕೇಷನ್ ಅಂತ. ಇನ್ನೊಂದು ಹೆಸರಲ್ಲಿ ಕರೀತಿದ್ದಾರೆ ಫಂಕ್ಷನಲ್ ಕಮ್ಯುನಿಕೇಷನ್. ಇವು ಮೂರೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟೇ. ಒಂದ್ಸಲ ನಾವು ಎಕ್ಸಾಮಲ್ಲಿ ನೋಡಿರ್ತಕ್ಕಂತಹ ವರ್ಡ್ಸೇ ಅಲ್ವಾ. ಯಾವ ಕಮ್ಯುನಿಕೇಷನ್ಗೆ ನಾವು ಹೈರಾರ್ಕಿ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಥವಾ ಯಾವ ಕಮ್ಯುನಿಕೇಷನ್ಗೆ ನಾವು ಕ್ರಾಸ್ ಸೆಕ್ಷನಲ್, ಇಲ್ಲಿ ಹಾಕಿದಾಗೆ ಇದೊಂದು ಸಿಂಬಲನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಕ್ರಾಸ್ ಸೆಕ್ಷನಲ್ ಕಮ್ಯುನಿಕೇಷನ್ ಅಂತ ಯಾವುದಕ್ಕೆ ಕರಿತೀವಿ ಅಂತ ಕೇಳ್ತಾರೆ, ಅಥವಾ ಫಂಕ್ಷನಲ್ ಕಮ್ಯುನಿಕೇಷನ್ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ದಟ್ ಈಸ್ ಅ ಡಯಾಗೋನಲ್ ಕಮ್ಯುನಿಕೇಷನ್. ನೆಕ್ಸ್ಟು ಈ ಡಯಾಗೋನಲ್ ಕಮ್ಯುನಿಕೇಷನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಬಿಸ್ನೆಸ್ ಸೆಕ್ಟರಲ್ಲೇ ಯೂಸ್ ಮಾಡ್ತಾರೆ. ಆಗಲೇ ಹೇಳಿದಾಗೆ ಈ ಕಡೆ ಒಂದು ಕಂಪನಿ ಇರುತ್ತೆ, ಈ ಕಂಪನಿಯಲ್ಲಿರ್ತಕ್ಕಂಥ ಇಶ್ಯೂಸ್ಗಳನ್ನು ಇನ್ನೊಂದು ಕಂಪನಿಯ ಜೊತೆ ಶೇರ್ ಮಾಡಲಿಕ್ಕೆ ಅಥವಾ ಈ ಕಂಪನಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಆಫರ್ಸ್ಗಳಿರ್ಬೋದು ಅಥವಾ ಈ ಪೇಮೆಂಟ್ ಇಶ್ಯೂಸ್ಗಳ ಬಗ್ಗೆ ಏನಾದರೂ ಮಾತನಾಡೋದಿತ್ತಂದರೆ ದಟ್ ಈಸ್ ನಾವು ಏನು ಮಾಡ್ತೀವಿ, ಆಲ್ಮೋಸ್ಟ್ ಇದನ್ನು ಬಿಸ್ನೆಸ್ ಸೆಕ್ಟರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ನನ್ನ ಕಂಪನಿ ಸಕ್ಸಸ್ಗೆ ಯೂಸ್ ಮಾಡಿರ್ತಕ್ಕಂಥ ಒಂದಷ್ಟು ಕೀ ಪಾಯಿಂಟ್ಸ್ಗಳನ್ನ ಇನ್ನೊಂದು ಕಂಪನಿಯ ಜೊತೆ ಶೇರ್ ಮಾಡೋದು, ಇನ್ನೊಂದು ಕಂಪನಿಯ ಈ ಕಾರ್ಮಿಕನ ಜೊತೆ ಏನು ಮಾಡೋದು, ಡಿಸ್ಕಸ್ ಮಾಡ್ತಕ್ಕಂತಹ ವಿಚಾರಕ್ಕೆ ನಾವು ಡಯಾಗೋನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈ ಡಯಾಗೋನಲ್ ಕಮ್ಯುನಿಕೇಷನನ್ನು ಹೆಚ್ಚಾಗಿ ಯಾವ ಸೆಕ್ಟರಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ದಟ್ ಈಸ್ ಅ ಬಿಸ್ನೆಸ್ ಸೆಕ್ಟರ್ ಅಲ್ವಾ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಪಾಯಿಂಟು. ನೆಕ್ಸ್ಟ್
ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕೋಪದ ಆಧಾರದ ಮೇಲೆ 2 ಟೈಪ್ಸ್ಗಳನ್ನ ನೋಡಿದ್ವಿ. ಡೈರೆಕ್ಷನ್ ಬೇಸ್ಡಾಗಿ ನಾವು 4 ಟೈಪ್ಸ್ಗಳನ್ನ ನೋಡಿದ್ವಿ. ಸೊ ನಾಳೆ ಕ್ಲಾಸಲ್ಲಿ ನಾವು ಈ ನಂಬರ್ ಬೇಸ್ಡ್ ಮೇಲೆ ಒಂದು 2 ಟೈಪ್ಸ್ಗಳಿದೆ ಅಲ್ವಾ. ಈ ಸ್ಟೈಲ್ ಫಾರ್ಮೇಟದ ಮೇಲೆ 2 ಟೈಪ್ಗಳಿದೆ. ಈ ನಂಬರ್ ಬೇಸ್ಡ್ ಮೇಲೆ ಅಂದರೆ ನಾವು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಇದೆ, ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಇದೆ. ನೆಕ್ಸ್ಟು ಸ್ಟೈಲ್ ಬೇಸ್ಡ್ ಆಗಿ ನಾವು ಫಾರ್ಮಲ್ ಕಮ್ಯುನಿಕೇಷನ್ ಇದೆ, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಇದೆ. ಸೊ ಈ 4 ಕಮ್ಯುನಿಕೇಷನನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಕ್ಲಾಸಲ್ಲಿ ಏನಾದರೂ ನಿಮಗೆ ಕ್ವಶನ್ಸ್ ಅಥವಾ ಈ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಅಂತ ಇದ್ದರೆ ಸೊ ಕಮೆಂಟ್ ಬಾಕ್ಸ್ ಇರುತ್ತೆ. ಸೊ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾಯಿದ್ದೀನೋ, ಯಾರು KCETಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರೋ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟು ಏನಾದರೂ ನಿಮಗೆ ಕೇಳಬೇಕು ಅನಿಸಿದರೆ ಈ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.